ಏನು ಮಹಿಳೆಯ ವಿವಸ್ತ್ರ ಮಾಡಿರ್ತಕ್ಕಂಥ ಒಂದು ದುರ್ಘಟನೆ ಆಗಿದೆ. ಇದು ರಾಜ್ಯದಲ್ಲಿ ಮಹಿಳೆಯರಿಗೆ ಮಾನವಾಗಿ ಬದುಕುವಂಥ ಹಕ್ಕನ್ನು ಸರ್ಕಾರ ಕಸ್ಕೊಂಡಿದೆ. ಸಿದ್ದರಾಮಯ್ಯನವರು 2 ವರ್ಷ 7 ತಿಂಗಳು ಏನು ಆಡಳಿತ ಮಾಡಿದ್ದಾರೆ, ಈ ಆಡಳಿತದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ, ಕೊಲೆ, ಲವ್ ಜಿಹಾದ್ ನಿರಂತರ ಆಗೋಗ್ಬಿಟ್ಟಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇಡೀ ರಾಜ್ಯ ಬೆಚ್ಚಿ ಬೀಳೋ ಥರ ಆಗಿದೆ. ಪೊಲೀಸರೇ ದುಶ್ಯಾಸನರಾಗಿರತಕ್ಕಂಥ ಘಟನೆ ಇದು. ಪೊಲೀಸರು ಕಳ್ಳರಾಗಿದ್ದರು ಜಯನಗರದಲ್ಲಿ, ಆದರೆ ಪೊಲೀಸರೇ ದುಶ್ಯಾಸನರಾಗಿರೋವಂಥದ್ದು ಸ್ಪಷ್ಟವಾಗಿದೆ. ಆ ಹೆಣ್ಮಗಳನ್ನ ಜುಟ್ಟಿ ಹಿಡ್ಕೊಂಡು ಆಟೋಯಿಂದ ಎಳ್ಕೊಂಡು ಮನೆಯಿಂದ ವ್ಯಾನಲ್ಲಿ ಹಾಕಿ ಕಾಲಲ್ಲಿ ತುಳಿದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಈಗ ಅವ್ರು ಬಂದಿದ್ದರು, ನಮ್ಮನ್ನು ಭೇಟಿ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬ್ರನ್ನ ಮತ್ತು ನಮ್ಮ ಛಲವಾದಿ, ನಮ್ಮ ತೆಂಗಿನಕಾಯಿ ಅವ್ರನ್ನ ಎಲ್ಲರೂ ಭೇಟಿ ಮಾಡಿ ಕಣ್ಣೀರು ಹಾಕ್ಕೊಂಡ್ರು. ಅವರೆಲ್ಲ ಕಣ್ಣೀರು ಹಾಕಿದ್ರು ಅವರೆಲ್ಲರೂ ಕೂಡ. ಇವತ್ತು ಯಾರೋ ಆ ಕಾರ್ಪೊರೇಟ್ರು ಕಂಪ್ಲೇಂಟ್ ಮೇಲೆ ಇಡೀ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಆಗಿದೆ. ಆ ಕಾರ್ಪೊರೇಟ್ರು ಈಗಾಗಲೇ ಮಚ್ಚು, ಲಾಂಗು, ದೊಣ್ಣೆ, ಗನ್ನು ಎಲ್ಲ ಇಟ್ಕೊಂಡು ಕೋರ್ಟಿಂದ 3 ವರ್ಷ ಅವಳಿಗೆ ಜೈಲಾಗಿದೆ. 3 ವರ್ಷ. ಆಯಮ್ಮ ಬೇಲಲ್ಲಿದ್ದಾರೆ. ಹೆಂಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಬೇಲಲ್ಲೇ ತಾನೇ ಅವರೂ ಇರೋದು. ಈ ಪಾರ್ಟಿನೂ ಕೂಡ ಬೇಲಲ್ಲೇ ಇದೆ. ಅಂಥವ್ರು ಕೊಟ್ಟಂಥ ಕಂಪ್ಲೇಂಟ್ ತಗೊಂಡು ನೀವು ಇವತ್ತು ಮಹಿಳೆಯನ್ನು ವಿವಸ್ತ್ರ ಮಾಡಿರ್ತಕ್ಕಂಥ ಘಟನೆ, ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಇಲ್ಲಿನ ಪೊಲೀಸು ಪೂರ್ತಿಯಾಗಿ ಕಾಂಗ್ರೆಸ್ ಆಫೀಸ್ ರೀತಿ ಕೆಲಸ ಮಾಡಿದೆ. ಒಂದು ಅರೆಸ್ಟ್ ಮಾಡಿರೋವಂಥ ಘಟನೆ, 40 ಜನ ಹೋಗಿರೋವಂಥದ್ದು. ಅದೇ ಅಪೋನೆಂಟ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರನ್ನ 40 ಜನ ಅಲ್ಲ, ಒಬ್ಬರೂ ಇಲ್ಲ, ಪೊಲೀಸವರು ಕಾರಲ್ಲಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಂದ ಅವರೇ ಹೇಳ್ಕೊಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಪ್ಯೂರ್ಲಿ ಪಾರ್ಶಾಲಿಟಿ ಮಾಡಿರೋದು ಇದೆ. ಅದರಿಂದ ನಾನು ಮತ್ತು ಜೋಶಿಯವರು ನಾವೆಲ್ಲರೂ ಕೂಡ ಈಗ ಪೊಲೀಸ್ ಕಮಿಷನರ್ ಅವ್ರನ್ನ, ಜಿಲ್ಲಾಧಿಕಾರಿಗಳನ್ನು, ಈ ಥರ ಎಲ್ಲ ಅಧಿಕಾರಿಗಳನ್ನು ನಾವು ಇನ್ಫಾರ್ಮೇಷನ್ಗೋಸ್ಕರ ಕರೆದಿದ್ರಿ ನಾವು. ಸೊ ನನಗಿರೋ ಮಾಹಿತಿ ಪ್ರಕಾರ, ಇಂಟರ್ನಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ, ಈ ಮನುಷ್ಯ ಯಾರಿದ್ದಾನೆ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಯಾವುದೇ ಮಾಹಿತಿಯನ್ನು ಮೇಲೆ ಕೊಟ್ಟೇ ಇಲ್ಲ, ಯಾರಿಗೂ ತಿಳಿಸೇ ಇಲ್ಲ. ಇವನೇ ಸುಮೋಟ ತಗೊಂಬಿಟ್ಟವನೆಲ್ಲ. ಇಷ್ಟೆಲ್ಲ ಅನಾಹುತಕ್ಕೆ ಅವನೇ ಕಾರಣ. ಅವನೊಬ್ಬ ಸಮಯ ಪ್ರಜ್ಞೆ ಮಾಡಿ ಸರಿಯಾಗಿ ನಿಭಾಯಿಸಿದರೆ ಇಷ್ಟೊಂದು ದೊಡ್ಡ ಘಟನೆ ಇಡೀ ದೇಶ ನೋಡೋವಂಥ ಈ ಹುಬ್ಬಳ್ಳಿ ಘಟನೆ ನಡೀತಾನೆ ಇರಲಿಲ್ಲ. ಅದಕ್ಕೆ ಮೇಯ್ನ್ ಅಪರಾಧಿ ಇವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು. ಆ ಸಬ್ ಇನ್ಸ್ಪೆಕ್ಟ್ರ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು.